ಅಂತೆ ಇವತ್ತಿನ ಪ್ರವಚನಕ್ಕೆ ಪೂರ್ವಭಾವಿಯಾಗಿ ಬೇಕಾದ ಎಲ್ಲ ಯಾಂತ್ರಿಕ ತಾಂತ್ರಿಕ ಸಹಾಯವನ್ನು ಒದಗಿಸಿದಂತಹ ಭಾಸ್ಕರ ಮನಗೋಳಿ, ಆದಿತ್ಯ ಮನಗೋಳಿ, ಮುಕುಂದ ಮನಗೋಳಿ ಹಾಗೂ ವಿನಾಯಕ ದೇಸಾಯಿ ಇವರಿಗೆ ಮೂರೂ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ಪರಮಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ಸಂದೇಶಕ್ಕೂ ಮುಂಚೆ ಎರಡು ಪುಟ್ಟ ಕಾರ್ಯಕ್ರಮಗಳು. ಒಂದನೇದಾಗಿ ನಮ್ಮ ಊರಿನ ಹಿರಿಯ ವಿದ್ವಾಂಸರು, ನಮ್ಮ ಊರಿನವರೇ ಆದ, ಇದೇ ಊರಿನಲ್ಲಿ ಹುಟ್ಟಿ ಇದೇ ಊರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಇವತ್ತು ಈ ಊರಿನ ನಮ್ಮ ಬ್ರಾಹ್ಮಣ ಸಮಾಜದ ಒಂದು ಹೆಮ್ಮೆಯಾಗಿ ಬೆಳೆದಂತಹ ಡಾಕ್ಟರ್ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆಯವರಿಗೆ ಒಂದು ಹುಟ್ಟೂರಿನ ಸನ್ಮಾನ ಅಂತ ಪರಮಪೂಜ್ಯ ಶ್ರೀಪಾದಂಗಳವರಿಂದ ಮಾಡಿಸುವಂತಹ ಒಂದು ಸಂಕಲ್ಪವನ್ನು ನಮ್ಮ ಸ್ವಾಗತ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ. ಅವರು ಇದೇ ಊರಿನಲ್ಲಿ ಸಕ್ರಿ ಹೈಸ್ಕೂಲ್ನಲ್ಲಿ 5ನೇ ಕ್ಲಾಸಿನವರೆಗೆ ಓದಿ ನಮ್ಮ ಅಜ್ಜಂದಿರ ಅಪೇಕ್ಷೆಯಂತೆ ನಮ್ಮ ತಂದೆಯವರು ಆವಾಗ ಬೆಂಗಳೂರಿನ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಅವರನ್ನು ಅಧ್ಯಯನಕ್ಕಾಗಿ ಬಿಟ್ಟರು. 5-6ನೇ ಕ್ಲಾಸ್ನಲ್ಲಿ ನಮ್ಮ ತಂದೆ ನಮ್ಮ ಅಜ್ಜಿ ಎಲ್ಲ ಯಾತ್ರೆಗೆ ಹೋಗೋ ಪ್ರಸಂಗ ಬಂದಾಗ 1 ತಿಂಗಳು ಅವರನ್ನು ಜೊತೆ ಕರ್ಕೊಂಡು ಹೋದ್ರು. ಆ ವರ್ಷ 1 ತಿಂಗಳ ಮಧ್ಯೆ ಪಾಠ ಸ್ವಲ್ಪ ಆಗದೇ ಇರೋ ಕಾರಣಕ್ಕೆ ಆವಾಗ ವಿದ್ಯಾಪೀಠದಲ್ಲಿ 70 ಅಂಕ ಬಂದವರು ಉತ್ತೀರ್ಣರು ಅನ್ನೋ ಒಂದು ವ್ಯವಸ್ಥೆ ಇತ್ತು. ಅವರಿಗೆ ತುಂಬಾ 70ರ ಹತ್ತಿರಕ್ಕೆ ಅಂಕ ಬಂತು, 70 ದಾಟಲಿಲ್ಲ. ಸರಿ, ಅವರನ್ನು ವಾಪಸ್ ಕಳಿಸ್ಬೇಕು ಅಂತ ಅಲ್ಲಿಯ ಹಿರಿಯ ಅಧ್ಯಾಪಕರು, ಪ್ರಾಂಶುಪಾಲರು ವಿಚಾರ ಮಾಡಿದಾಗ ನಮ್ಮ ಗುರುಗಳು ಪೇಜಾವರ ಶ್ರೀಪಾದಂಗಳವರು ಅವರು ಮತ್ತು ಇವತ್ತು ಯಾರನ್ನ ನಾವು ಸುವಿದ್ಯೇಂದ್ರ ತೀರ್ಥರು ಅಂತ ಕರೀತೀವಿ, ಗುರುವೆಂಕಟಾಚಾರ್ಯರು, ಅವರಿಬ್ಬರನ್ನೂ ಇದೇ ಕಾರಣಕ್ಕೆ ಮರಳಿ ಕಳಿಸ್ಬೇಕು ಅಂತ ಆಲೋಚನೆ ಮಾಡಿದ್ರಂತೆ. ಆದರೆ ನಮ್ಮ ಗುರುಗಳು ಹೇಳಿದರು, ಅದೆಲ್ಲ ಬೇಡ, 1-2 ಅಂಕ ಹೆಚ್ಚು ಕಡಿಮೆ ಆದದ್ದಕ್ಕೆ ನಾವು ಅಷ್ಟು ಗಂಭೀರವಾಗಿ ತಗೊಳ್ಳೋದು ಬೇಡ, ಅವರಿಂದ ಮುಂದೆ ಬೇಕಾದಷ್ಟು ಸೇವೆ ಆಗತ್ತೆ, ಆದ್ದರಿಂದ ಅವರನ್ನು ಮುಂದುವರಿಸಿ ಅಂತ ಹೇಳಿದ್ದಕ್ಕೆ ಅವತ್ತು ಶ್ರೀಗಳವರು ಮಾಡಿದಂತಹ ಕಾರುಣ್ಯ ಇವತ್ತು ಗುರುವೆಂಕಟಾಚಾರ್ಯರು ಮತ್ತು ಆನಂದ ತೀರ್ಥಾಚಾರ್ಯರು ಈ ಮಟ್ಟಕ್ಕೆ ಬೆಳೆದು ನಿಲ್ಲೋದಕ್ಕೆ ಸಾಧ್ಯವಾದದ್ದು. ಪೂರ್ಣಪ್ರಜ್ಞೆಯ ಮೊದಲು ಅವರು ಸುಧಾಮಂಗಳ ಶ್ರೀಮನ್ಯಾಯ ಸುಧಾ ಪರೀಕ್ಷೆ ಮುಗಿಸಿದ ನಂತರ ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಲ್ಲಿ ಸಂಶೋಧಕರಾಗಿದ್ದು ಅಲ್ಲಿ ಸುಮಾರು 15-16 ವರ್ಷಗಳ ಕಾಲ ಸಂಶೋಧನಾ ವೃತ್ತಿಯನ್ನು ನಡೆಸಿ ಅನೇಕ ಗ್ರಂಥಗಳನ್ನು ಪ್ರಕಾಶನಗೊಳಿಸಿದವರು. ನಮ್ಮ ತಂದೆಯವರ ಅಪೇಕ್ಷೆಯಂತೆ 2 ವರ್ಷ ಲಾಸಪ್ಪೇನೆಯಲ್ಲಿ ಇಲ್ಲಿದ್ದು ಸರ್ವಮೂಲ ಗ್ರಂಥಗಳ ಪಾಠವನ್ನು ಹೇಳಿ ಆಮೇಲೆ ಸುಮಾರು 2000 ಇಸ್ವಿಯಿಂದ 2024ರವರೆಗೆ ಬೆಂಗಳೂರಿನ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಸಂಶೋಧನಾ ಮಂದಿರದಲ್ಲಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದವರು. ಮೂಲಭೂತವಾಗಿ ನಾವೆಲ್ಲ ಉತ್ತರಾದಿ ಮಠದ ಪರಂಪರೆಯ ವೇದೇಶ ತೀರ್ಥರ ಯಾದವಾರ್ಯರ ಪರಂಪರೆಗೆ ಸೇರಿದವರು, ಅವರ ದೌಹಿತ್ರ ವಂಶದವರು. ಉತ್ತರಾದಿ ಮಠದಲ್ಲಿ ಇರಬೇಕಾದಂತಹ ಅಚ್ಛಿನ್ನವಾದಂತಹ ಭಕ್ತಿ ಗೌರವದ ಬಗ್ಗೆ ಯಾವತ್ತೂ ಕೊರತೆ ಇಲ್ಲ. ಸ್ವಲ್ಪ ದೂರ ಉಳಿದಿದ್ರು ತಾತ್ಕಾಲಿಕವಾಗಿ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಹತ್ತಿರ ಕರೆದು ಬೆನ್ನು ತಟ್ಟಿ ಚಪ್ಪರಿಸಿ ಅನುಗ್ರಹವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅನೇಕ ರೀತಿಯಿಂದ ನಮ್ಮ ಹಿರಿಯರು, ತಂದೆಯವರಿದ್ದಾಗಲೂ ಶ್ರೀಮಠದ ಸೇವೆಯನ್ನು ನಡೆಸಿದವರು, ಅದು ಬಹಿರಂಗಗೊಳಿಸುವಂತಹದ್ದಲ್ಲ. ಅದರಂತೆ ಅನೇಕ ಗ್ರಂಥಗಳ ಪ್ರಕಾಶನದ ಮೂಲಕವಾಗಿ ಅನೇಕ ಹಸ್ತಪ್ರತಿಗಳನ್ನು ಉತ್ತರಾದಿ ಮಠದಿಂದ ನಮ್ಮ ಅಣ್ಣಂದಿರು ಪಡೆದುಕೊಂಡು ಅದನ್ನು ಸಂಶೋಧನಾ ಮಂದಿರದ ಮೂಲಕವಾಗಿ ಪ್ರಕಾಶನಗೊಳಿಸಿದ್ದು. ಹೀಗೆ ಅನೇಕ ವಿಧವಾದ ಅವರ ಸಾಧನೆಯನ್ನು ಗುರುತಿಸಿ ಈಗಾಗಲೇ ಪರಮಪೂಜ್ಯ ಶ್ರೀಪಾದಂಗಳವರು ಶ್ರೀಮದ್ ಉತ್ತರಾದಿ ಮಠದಿಂದ ಕೊಡಮಾಡುವಂತಹ ಒಂದು ದೊಡ್ಡ ಪ್ರಶಸ್ತಿ, ಧ್ಯಾನ ಪ್ರಮೋದ ಪ್ರಶಸ್ತಿಯನ್ನು ಬೆಳಗಾವಿಯ ಪಾದುಕಾ ಸಮಾರಾಧನೆಯ ಸಂದರ್ಭದಲ್ಲಿ ಕೊಟ್ಟು ಅನುಗ್ರಹ ಮಾಡಿದರು. ಅದಲ್ಲದೆ ಮೊನ್ನೆ ಮಹಾಮಹೋಪಾಧ್ಯಾಯ ಪ್ರಶಸ್ತಿ ಅವರಿಗೆ ದೊರೆತಿದೆ. ಇದಲ್ಲದೆ ಕಾಳಿದಾಸ ಸನ್ಮಾನ ಪ್ರಶಸ್ತಿ ಮುಂತಾದ ಅನೇಕ
ಪ್ರಶಸ್ತಿಗಳು ದೊರೆತಿದೆ. ಆದರೆ ನಮ್ಮ ಸ್ವಾಗತ ಸಮಿತಿಯವರೆಲ್ಲ ವಿಚಾರ ಮಾಡಿ ನಮ್ಮ ಊರಿನವರಿಗೆ ನಮ್ಮ ಊರಿನ ಹೆಸರನ್ನ ಇಷ್ಟು ವ್ಯಾಪಕವಾಗಿ ಅವರು ಕೀರ್ತಿ ದೊರೆಯುವಂತೆ ಮಾಡಿದ್ದಾರೆ, ಅವರಿಗೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅನ್ನೋ ಭಾವನೆಯಿಂದ ಅವರು ಈ ಸ್ವಾಗತ ಸಮಿತಿಯ ಮೂಲಕ ಹುಟ್ಟೂರಿನ ಒಂದು ಸನ್ಮಾನ ಅಂತ ಶ್ರೀಪಾದಂಗಳವರ ಅಮೃತ ಹಸ್ತದ ಮೂಲಕ ಅವರಿಗೆ ಕೊಡಿಸ್ತಾ ಇದ್ದಾರೆ. ಅದರ ಒಂದು ಅಭಿನಂದನಾ ಪತ್ರವನ್ನ ವಿದ್ವಾಂಸರಾದ ಪಾಂಡುರಂಗಾಚಾರ್ಯರು ಓದ್ತಾರೆ. ಅದು ಸಂಸ್ಕೃತದಲ್ಲಿದೆ, ಆಮೇಲೆ ಅದನ್ನು ಸಂಕ್ಷಿಪ್ತವಾಗಿ ಕನ್ನಡದಲ್ಲಿ ಹೇಳಿ. ಕಲಿ ಶಮಲ ಕಲುಷಿತ ಪರಿವಾದ ಶಂಕಾ ಸಂಕುಲಿತ ಸಕಲ ವಿಮಲ ಜನಾಕುಲ ಚಿತ್ತ ವಿಗಲಿತ ಸತ್ಕಾಲ ಸಮ್ಮಿಲಿತಾಂಬರ ಲಿಹ ವಿಜ್ಞಾನ ಕಾಲೇ ಕೃತಕ ಕಲಾ ವಿಲೋಲಿತೆ ಕಲ್ವೀದೃಶೇ ಪರಮ ಪದ ಮುಪದಿದಿಕ್ಷವಃ ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸ್ವಾಮೃತ ಸಲಿಲ ಸುಭಗ ಪರಿತಾಪ ಪರಿಲಾಪ ಕಾಮರ ಭಾರತಿ ಪ್ರಮಾಣೇನ ಸಂಸತ್ಯನ್ವದಂತಾ ಉನ್ಮಜ್ಜಂತೋ ನ ಉಜ್ಜೀವಯಂತಿ ಅದಸೀಯ ಪದ್ಧತಿ ಅನುರುಂದಂತಹ ಶ್ರೀಮಂತೋ ನೈಕೆ ಮಹಾಂತಃ ಬೃಹತೀಂ ಯೋಗದಾನ ಭೂಮಿಕಾ ಪರಿರಚಯಾನ್ ಚಕ್ರುಃ ಐಹಿಕೀಂ ಯೋಗದಾನ ಭೂಮಿಕಾ ಅನುಸರನ್ ಸಮಜ ಸದೃಶ ಸಮಾಜ ಪರಿವೃತ್ತಃ ತದತ್ರ ವಿರಾಜಂತೋ ರಾಜಃ ಪಾಕ ಇವ ಸ್ನಿಗ್ಧಃ ಯೌವನ ಇವ ಸವನ ಚರಣಾಃ ಪ್ರವಯಾ ಇವ ಸರ್ವಾಪ್ತ ಸವಯಾಂಸಃ ವಿಪ್ರ ಬ್ರಾಹ್ಮಣ ಇವ ಪ್ರಮಾ ಪೂರ್ವಾಃ ಬಾಹುಜೈವ ಬಹುಲಾರ್ಥ ಪ್ರತಿಪನ್ನಾಃ ವೈಶ್ಯ ಇವ ಗೋ ವ್ಯವಹಾರ ಪ್ರವೇಶಾಃ ಅವರ ವರ್ಣ ಇವ ಸಕಲ ವರ್ಣ ಸಮುದಾಯಾಂತ ಗಾಮಿನಃ ಸಮ ಇವ ಸಂವೇದಿತ ಅನವರತ ಮಹಾಭ್ಯುದಯಾಃ ಜಗದಿವ ವಿಲಕ್ಷಣ ಪ್ರಕೃತಿ ಗತಯಃ ಕನಕ ಇವ ಸಮಾನ ಲೋಮ ವಿಲೋಮಾಃ ವಸಂತ ಇವ ಪ್ರತ್ಯಕ್ಷ ದರ್ಶನಾಃ ಗ್ರೀಷ್ಮ ಇವ ಸಾರಂಗಮಾಂತಾಃ ಪ್ರಾವೃಢಿವ ಉತ್ಕೂಲ ಗೋಧಾರಾಃ ಶರದ ಇವ ನಿರ್ಮಲ ಪ್ರಕೃತಯಃ ಹೇಮಂತ ಇವ ಆಗಾಮ ಧನುಷ್ಮಂತ ಶಿಶಿರ ಇವ ಮಧುಗೀತಾ ಸಂಪರ್ಕ ಗರ್ಭಾಃ ಸತ್ಯಮಿವ ವಿರಲಾಃ ವಿದ್ವತ್ಸು ತರಲಾ ಶಿಷ್ಯೇಷು ವತ್ಸಲಾಃ ಕೃಪತೇಷು ಪಿಚ್ಚಲಾಃ ಸಂಸ್ಕೃತೌ ಸುಶೀಲಾಃ ಧನುಮತಿಷು ಶೃಂಖಲಾಃ ದೀಕ್ಷಾಯಾಂ ಅನುಯಾತ ಶ್ರೀ ಮಧುತ್ತರಾದಿ ಮಠಾಧೀಶು ಶ್ರೀಮತ್ ಸತ್ಯಾತ್ಮತೀರ್ಥ ಶ್ರೀಮತ್ ಚರಣ ಪರಿಧರ್ಷಿತ ವೈದಿಕ ಬಂಧಾವಲಯಃ ತೇಷ್ವೇವಾಹಿತಾಕ್ಷೀಣ ಛಲಾಃ ವಿದ್ಯೋಪಸತ್ತೌ पूर्णप्रज्ञ विद्यालय निलयाः विद्या शिष्यत्वे पेजावर मठाधीश श्री विश्वेशतीर्थ कृपाभि पालाः मान्यत्वे विद्या मान्यतीर्था याजनितोदया कालाः अतएव परिलब्ध परिपूर्ण विद्या फलाः न्याय वेदांत संविवृत विशेष शेमुषी जालाः अध्ययन फले अखिल भारत संस्कृत भाषण स्पर्धाभि लोल उपलब्ध कांचन पद कदलाः विद्या वारिधि बिरुदोपलब्धि विज्ञापित अदिति प्रवालाः संशोधने च अनाविल पाठकला कदन लोलास्तेन कालेन महिषूर पुरनिहित निजपालाः रुक्तौ निर्मलाः प्राच्य विद्या संशोधनालये कृत पर्वालयाः पूर्णप्रज्ञ संशोधन मंदिरे च विहिता पूर्वशोधन प्रबन्धाः प्रकटित नाना प्रकटाः संपादित सप्त विकट संस्कृता तारतम्य प्रबन्धादि निबन्धाः अथ च मतत्रय समीक्षेत्यादि कन्नड भाषोपपादित प्रचुर शास्त्र प्रमेय मणिमालाः तद्भाषानूदित त्रिंशत्कथित ग्रंथमालाः एवं ध्यान प्रबोध विद्यामान्य व्यासराज पुरस्कार कालिदास सम्मान जयतीर्थ अनुग्रह वेदव्यास पुरस्कार वेदांत विद्या विचक्षण विद्या रत्न तिलक न्याय वेदांत विद्यानिधि महामहोपाध्याय इति विपुल तमाभिराशंसन सभाजिताः श्रीमंतो नागसंपिके आनंद तीर्थाचार्य वर्याः तदीय मूल गुरु वेदव्यास भाष्यकार टीकाकारादि निरुपम माजस्त्र सेवाम अभिलक्ष्य परम मुदितांत कारणैः भागलकोटे घटक विश्वमध्व महापरिषत् पदाधिकारिभिः अस्माभिः अनंत श्री विभूषितानां श्रीमद् आनंद तीर्थ भगवत्पादाचार्य मूल महासंस्थान परिरूढानां श्रीमद् सत्यात्मतीर्थ सत्य प्रमोद तीर्थ गरकमल संजातानां श्रीमद् सत्यात्मतीर्थ श्रीमद् चरणानां महासन्निधाने तदीयामोगा राशिभिः इति महत्या पुरस्कृत्य मामह्यन्ते। ಇದರ ಅಭಿಪ್ರಾಯ ಇಷ್ಟೇ. ನಾನು ಹೇಳುವಾಗ ವ್ಯತ್ಯಾಸಗಳು ಆಗಿರಬಹುದು. ಯಾಕಂದ್ರೆ
ಇದನ್ನ ನಾನು ಪೂರ್ವಾವಲೋಕನ ಮಾಡಿಲ್ಲ, ಕೈಗೆ ಸಿಕ್ಕಿದೆ, ಓದಿದ್ದೇನೆ. ವಿದ್ವಾಂಸರು ತಪ್ಪಿದ್ದರೆ ಅದನ್ನು ದಯವಿಟ್ಟು ಕ್ಷಮಿಸಬೇಕು ಅಂತ ನಾನು ಹೇಳ್ತಾ, ಆಚಾರ್ಯರು ಮೊದಲೇ ಹೇಳಿದ ಹಾಗೆ ತವರು ಮನೆಯ ಉಡುಗೊರೆ. ಹಾಗಾಗಿ ತವರು ಮನೆಯ ಉಡುಗೊರೆ ಅಂದರೆ ಅದು ಅತ್ಯಂತ ಹರ್ಷದಾಯಕವಾದದ್ದೇ. ತವರಿನ ಗುರುಗಳು, ತವರೂರಿನ ಉಡುಗೊರೆ. ಹಾಗಾಗಿ ಇದಕ್ಕಿಂತ ಹರ್ಷವಾದದ್ದು ಇನ್ಯಾವುದೂ ಇರೋದಿಲ್ಲ ಅಂತ ಹೆಣ್ಣು ಮಕ್ಕಳಿಗೆ. ಅಂತಹ ಆನಂದ ತೀರ್ಥಾಚಾರ್ಯರು ಅವರು ಮಾಡಿದ ಸಾಧನೆ, ಅದು ನಾನು ಹೇಳುವವನು ಚಿಕ್ಕವ, ಅವರ ಸಾಧನೆ ಮೇರುವಾದದ್ದು. ಇದರ ಅಭಿಪ್ರಾಯ ಇಷ್ಟೇ, ಕೆಲವೊಂದನ್ನೆಲ್ಲ ಅವರು ಹೇಳಿಬಿಟ್ಟಿದ್ದಾರೆ. ಸಂಸ್ಕೃತ ಶಾಸ್ತ್ರಗ್ರಂಥಗಳು 70 ಅವರಿಂದ ಸಂಪಾದಿತವಾಗಿದೆ. ಕನ್ನಡ ಅನುವಾದಗಳು 35 ಇದೆ. ಅದರಲ್ಲಿ ಪ್ರಧಾನ ಕೃತಿಗಳು ನ್ಯಾಯಸೂತ್ರ ವಿವರಣಂ, ಶಕ್ತಿನಿಧಿ, ಓಂಕಾರವಾದ, ತಾರಸ್ವರೂಪ ಪ್ರಕಾಶ, ಶ್ರುತಿ ಸಿದ್ಧಾಂತ ಸಂಗ್ರಹ, ಪ್ರಮಾಣ ಸಂಗ್ರಹ, ತಾರತಮ್ಯ ಪ್ರಬಂಧ ಮತ್ತು ಈಶೋಪನಿಷತ್ ಪ್ರಭಾ, ಸ್ಮೃತಿ ಮುಕ್ತಾವಲಿ, ತತ್ವ ಪೇಟಿಕ, ಸದಾಚಾರ ಸ್ಮೃತಿ, ತತ್ವದ್ಯೋತ, ಹೀಗೆ ಮೊದಲಾದ ಗ್ರಂಥಗಳನ್ನ ಅವರು ಜನರ ಮುಂದೆ ಗುರುಗಳ ಮೂಲಕವಾಗಿ ಅನಾವರಣಗೊಳಿಸಿರ್ತಕ್ಕಂತಹ ಖ್ಯಾತಿ ಇದು ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆಯವರಿಗೆ ಸಂದದ್ದು. ಗುರುಗಳಿಗೆ ಅವರ ಹೆಸರು ಏನು ಅಂತಂದ್ರೆ ಆನಂದ ತೀರ್ಥ. ಆದರೆ ಅವರನ್ನು ನೋಡಿದ್ರೇನೆ ಆನಂದ ಆಗ್ತದೆ. ಅಂತಹ ಒಂದು ಹೆಸರು ನಿಜವಾಗ್ಲೂ ಸಾರ್ಥಕವಾದ ಹೆಸರು ಆನಂದ ತೀರ್ಥ ಅಂತ ಅವರ ತಂದೆಯವರು ನಾಮಕರಣ ಮಾಡಿದ್ದು. ಅಂತಹ ಎಲ್ಲರಿಗೂ ಆನಂದವನ್ನ ಉಂಟು ಮಾಡುವ ಅವರ ಭಾಷೆಯೇ ಅಷ್ಟು ಆನಂದ. ಅಂತಹ ವಿದ್ವತ್ ತುಂಬಿದ ಪೂರ್ಣ ತುಂಬ ನಮ್ಮ ಆನಂದ ತೀರ್ಥಾಚಾರ್ಯರು. ಅವರಿಗೆ ಈ ಪುಟ್ಟದಾದ ತವರು ಮನೆಯ ಉಡುಗೊರೆಯನ್ನ ಗುರುಗಳು ಕರುಣಿಸಬೇಕು ಅಂತ ಅವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ. ಮಾಡಿಕೊಟ್ಟಂತ ಓಂಕಾರ ಸರ್ ಮುಂಭಾಗದಲ್ಲಿ ಬರಬೇಕು, ದಯವಿಟ್ಟು ಮುಂಭಾಗದಲ್ಲಿ ಬರಬೇಕು. ಇವತ್ತು ಶ್ರೀಮಠದ ದಿವಾನರಾದ ಪಂಡಿತ ಶಶಿಧರಾಚಾರ್ಯರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧವಾದ ಪೂರ್ವ ಸೂಚನೆ, ಆದೇಶ, ಇದರ ಎಲ್ಲ ಯಶಸ್ಸಿನಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ಅವರನ್ನು ಎಲ್ಲ ಸಂಸ್ಥೆಗಳ ಪರವಾಗಿ ಪ್ರಣಾಮಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ. ಶ್ರೀರಾಮಯ್ಯವರ ಮಂತ್ರಾಕ್ಷತೆ, ಅವರ ಪ್ರಭಾವದ ಬಗ್ಗೆ ಒಂದು ಮಾತು. ನಿನ್ನೆ ದಿವಸ ಒಬ್ಬರು ದಂಪತಿಗಳು ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಶ್ರೀಗಳ ಕೈಯಿಂದ ಮಂತ್ರಾಕ್ಷತೆ ತಗೊಳ್ಬೇಕು ಅಂತ ಮಠದ ಮುಂದೆ ಕಾಯ್ತಾ ಇದ್ದಾರೆ. ತಮ್ಮ ಮನೆಯ ಒಳಗೆ ಅವರು ಸ್ವಾಮಿಗಳ ಫೋಟೋ ಭಾವಚಿತ್ರ ಹಾಕೊಂಡಿದ್ದಾರೆ. ಆದರೆ ನಿನ್ನೆಯ ತುಂಬ ಕಾರ್ಯಕ್ರಮಗಳ ಒತ್ತಡದಲ್ಲಿ ಅದು ಸಾಧ್ಯ ಆಗಲಿಲ್ಲ. ಇವತ್ತು ಅವರು ಮಂತ್ರಾಕ್ಷತೆಗೋಸ್ಕರ ಕಾಯ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಶ್ರೀಗಳವರು ಶ್ರೀರಾಮು ಹಾಗೂ ಕಸ್ತೂರಿಬಾಯಿ ಅಂತ ಅವರಿಗೆ ಶ್ರೀಗಳವರು ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹಿಸ್ತಾರೆ. ನಮ್ಮ ವರ್ಗದವರು ಅಂತಲ್ಲ, ಎಲ್ಲ ಹಿಂದೂ ಸಮಾಜ, ಮಾನವ ಸಮಾಜ ಒಬ್ಬರೇ ಒಬ್ಬರನ್ನ ಜಗದ್ಗುರು ಅಂತ ನಿರೀಕ್ಷೆ ಮಾಡತಕ್ಕಂಥದ್ದು ಸತ್ಯ. ಪರಮ ಪೂಜ್ಯ ಗುರುಗಳ ಕರುಣೆ, ಅನುಗ್ರಹ ನನಗೆ ದೊರಕಿದೆ. ಅದು ಊರಿನ ಎಲ್ಲ ಭಾವುಕ ಜನತೆಯ ಸಜ್ಜನಿಕೆಯ ಅಭಿವ್ಯಕ್ತಿಯಾಗಿದೆ ಅಂತ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ದೇಶದ ಎಲ್ಲ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಾಗಲೂ ಕೂಡ ಗುರುಗಳ ಮೂಲಕ ಊರಿನಿಂದ ದೊರಕಿರತಕ್ಕಂತಹ ಪ್ರಶಸ್ತಿ ಎಂಬುದು ಎಲ್ಲದಕ್ಕಿಂತ ಹಿದ್ದಾದದ್ದು ಅಂತ ನಾನು ಭಾವಿಸುತ್ತೇನೆ. ಈ ಸಂದರ್ಭದಲ್ಲಿ ಅತ್ಯಲ್ಪ ಪ್ರಮಾಣದ ಸೇವೆಯನ್ನು ದೊಡ್ಡದಾಗಿ ಪರಿಗಣನೆ ಮಾಡಿರತಕ್ಕಂತಹ ಗುರುಗಳ ಎಲ್ಲರ ಅನುಗ್ರಹವನ್ನು ನಾನು ನೆನೆದುಕೊಳ್ತೇನೆ. ತಾಯಿ, ತಂದೆ, ಅಜ್ಜ, ಅಜ್ಜಿ,
ವಿದ್ಯಾಮಾನ್ಯ ತೀರ್ಥರು, ವಿಶ್ವೇಶ ತೀರ್ಥರು, ಸತ್ಯ ಪ್ರಮೋದ್ ತೀರ್ಥರು, ಅಧುನಾ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಸ್ವಾಮಿಗಳವರ ಅನುಗ್ರಹವನ್ನು ನಾನು ನೆನೆದುಕೊಳ್ತೇನೆ. ಏನಾದರೂ ಅತ್ಯಲ್ಪ ಪ್ರಮಾಣದಲ್ಲಿ ಸಾಧನೆ ಆಗಿದ್ದರೆ ಅದಕ್ಕೆ ಎರಡು ಕಾರಣ. ಒಂದು, ಸುಧಾ ಮತ್ತು ವಿಶೇಷವಾಗಿ 7 ವರ್ಷಗಳವರೆಗೆ ನಾನು ಮಾಡಿರ್ತಕ್ಕಂಥ ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ತಂತ್ರಸಾರ ಸಂಗ್ರಹ ಗ್ರಂಥದ ಪಾರಾಯಣ ಮತ್ತು ಏಕಾದಶಿಯ ಶ್ರದ್ಧೆಯ ಅನುಷ್ಠಾನ. ಏಕಾದಶಿ ಎಂದು ಸಾಮಾನ್ಯವಾಗಿ ನಾವು ವಿದ್ಯಾರ್ಥಿ ಜೀವನದಿಂದ ಮಧ್ಯಾಹ್ನ ಮಲ್ಕೊಳ್ಳೋದು ಪದ್ಧತಿ. ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಮಲ್ಕೊಳ್ಳೋದು ಪದ್ಧತಿ. ವಿದ್ಯಾಮಾನ್ಯ ತೀರ್ಥರು ಒಮ್ಮೆ ನಮ್ಮನ್ನು ಬೈದು ಮಧ್ಯಾಹ್ನ ಮಲಗಬಾರದು ಅಂತ ಆದೇಶ ಮಾಡಿಕೊಟ್ಟರು. ಅಲ್ಲಿಂದ ಇಲ್ಲಿಯವರೆಗೆ ನಾನು ಮಧ್ಯಾಹ್ನ ಮಲಗಿಲ್ಲ, ಏಕಾದಶಿ ಮಲಗೋದಿಲ್ಲ. ಈ ಏಕಾದಶಿ ದೀಕ್ಷೆ ಅವರು ಬಹಳ ಚೆನ್ನಾಗಿ ನಮ್ಮಲ್ಲಿ ಹುಟ್ಟಿಸಿರ್ತಕ್ಕಂಥವರು. ಆ ಕಾಲದಲ್ಲಿ 1 ರೂಪಾಯಿ ಏಕಾದಶಿ ಉಪವಾಸ ಮಾಡಿದ್ರೆ ದಕ್ಷಿಣೆ ಕೊಡ್ತಾ ಇದ್ದರು. ನಾನು 69ನೇ ಇಸ್ವಿಯ ಕಥೆ ಹೇಳ್ತಾ ಇದ್ದೇನೆ. 5 ಪೈಸೆ 10 ಪೈಸೆ ದಕ್ಷಿಣೆ ಇದ್ದ ಕಾಲ ಅದು, 69ನೇ ಇಸ್ವಿ. ನಾವು ಉಪವಾಸ ಮಾಡಿದರೆ 1 ರೂಪಾಯಿ ದಕ್ಷಿಣೆ ಕೊಡ್ತಾ ಇದ್ರು ಸ್ವಾಮಿಗಳು. 1 ರೂಪಾಯಿಗೋಸ್ಕರ ಏಕಾದಶಿ ಆರಂಭ ಮಾಡಿದವರು ನಾವೆಲ್ಲ, ಸಣ್ಣ ಸಣ್ಣ ಮಕ್ಕಳು. 11 ವಯಸ್ಸು ನಾನು ವಿದ್ಯಾಪೀಠಕ್ಕೆ ಹೋದಾಗ. ಏಕಾದಶಿ ದೀಕ್ಷೆ ಬಹಳ ಮಹತ್ವದ್ದು, ಬಹಳ ಅಪೂರ್ವವಾದದ್ದು. ಈಗ ನಾನು ಇದನ್ನು ಹೇಳುವಾಗ ಒಂದು ವಿಷಯ ನನಗೆ ಸ್ಮರಣೆಗೆ ಬರ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ ನಿಮಗೆ. ಸರಸ್ವತಿ ಸುಷಮಾ ಅಂತ ಕಾಶಿಯ ಸಂಪೂರ್ಣಾನಂದ ವಿಶ್ವವಿದ್ಯಾಲಯದ ಪ್ರತಿಷ್ಠಿತವಾಗಿರತಕ್ಕಂಥ ರಿಸರ್ಚ್ ಜರ್ನಲ್ ಅದು. ಆ ರಿಸರ್ಚ್ ಜರ್ನಲ್ನಲ್ಲಿ ನನ್ನ ಮೊಬೈಲ್ನಲ್ಲಿ ಇದೆ, ನಿಮ್ಮಲ್ಲಿ ಯಾರಿಗಾದರೂ ಆಸಕ್ತಿ ಇದ್ದರೆ ಕಳಿಸ್ಕೊಳ್ಬೇಕಲ್ಲ, ನನ್ನ ಕಾಪಿ ಇದೆ ನನ್ನ ಹತ್ರ. ಅದರಲ್ಲಿ ಗಣೇಶ್ವರ ಶಾಸ್ತ್ರಿಗಳು, ಅವರ ತಂದೆಯಾಗಿರತಕ್ಕಂಥ, ಅವರ ತಂದೆ ರಾಜೇಶ್ವರ ಶಾಸ್ತ್ರಿಗಳು, ಪಂಡಿತ ರಾಜ ದ್ರವಿಡ ರಾಜೇಶ್ವರ ಶಾಸ್ತ್ರಿಗಳು. ರಾಜೇಶ್ವರ ಶಾಸ್ತ್ರಿಗಳು ಅಂದರೆ ಕಾಶಿಯಲ್ಲಿ ಅನಭಿಷಿಕ್ತ ಸಾಮ್ರಾಟ್ ವಾಮಚರಣ ಭಟ್ಟಾಚಾರ್ಯರೇ ಮೊದಲಾಗಿರತಕ್ಕಂಥ ವಿದ್ವಾಂಸರು. ಅವರನ್ನು ನೋಡಿ ನಾವು ತಪಸ್ಸನ್ನು ಏನು ಅಂತ ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಬರೆದಿದ್ದಾರೆ ಅವ್ರ ಬಗ್ಗೆ. ಅಂಥ ದೊಡ್ಡ ವಿಭೂತಿ ಪುರುಷರವರು. ಅವರು ಇಂಥ ಮಹಾತ್ಮರಾಗಿ ಸಕಲ ನ್ಯಾಯಶಾಸ್ತ್ರವನ್ನ, ವೇದಾಂತವನ್ನ, ಸಕಲ ಶಾಸ್ತ್ರವನ್ನು ಕರ್ತರಾಮರ್ಥ ಮಾಡಿಕೊಂಡದ್ದು ಹೇಗೆ ಅಂದರೆ ಅವರ ತಂದೆಯ ತಪಸ್ಸು ಅಂತ ಬರೀತಾರೆ ಅವರು. ಲಕ್ಷ್ಮಣ ಶಾಸ್ತ್ರಿ ದ್ರವಿಡರ ತಪಸ್ಸು ಅಂತ. ಏನು ದ್ರವಿಡ ಲಕ್ಷ್ಮಣ ಶಾಸ್ತ್ರಿಗಳ ತಪಸ್ಸು ಅಂತ ಕೇಳಿದರೆ ಅವರು ಹೇಳ್ತಾರೆ, ಏಕಾದಶಿ ಎಂದು ನಿರ್ಜಲೋಪವಾಸವನ್ನು ಮಾಡಿ ರಾತ್ರಿ ಇಡೀ ಅವರು ಹರಿಭಜನೆ ಮಾಡುತ್ತಾ ಕಾಲವನ್ನು ಕಳೀತಾ ಇದ್ರು. ಆದ್ದರಿಂದ ಇಂಥ ರಾಜೇಶ್ವರ ಶಾಸ್ತ್ರಿಗಳ ಸಂಗೋಷ್ಠಿಯವರಿಗೆ ಅಂತ ರಾಜೇಶ್ವರ ಶಾಸ್ತ್ರಿಗಳು ಮತ್ತು ಗಣೇಶ್ವರ ಶಾಸ್ತ್ರಿಗಳು ಬರೆದಿದ್ದಾರೆ. ನಂತರ ರಿಸರ್ಚ್ ಪೇಪರ್ ಇದೆ. ಬನಾರಸ್ ಸಂಪೂರ್ಣಾನಂದ ವಿಶ್ವವಿದ್ಯಾಲಯದಿಂದ ರಾಜಾರಾಮ್ ಶುಕ್ಲ ಅವರು, ಅಭಿರಾಜ ರಾಜೇಂದ್ರ ಮಿಶ್ರ ಅವರು ಆ ಸಂಪುಟವನ್ನು ತಂದಿದ್ದಾರೆ. ಸುಮಾರು 500 ಪುಟದ ಒಂದು ವಾಲ್ಯೂಮ್ ಅದು. ಇದನ್ನು ಯಾಕೆ ಹೇಳಿದೆ ಅಂದರೆ ಏಕಾದಶಿ ಎಂದು ಸಣ್ಣ ವ್ರತ ಅಲ್ಲ, ಜಗತ್ತಿನ ಅದಕ್ಕಿಂತ ದೊಡ್ಡದಾದ ವ್ರತ ಇಲ್ಲ, ದೃಷ್ಟಾದೃಷ್ಟಪಟ್ಟವಾದದ್ದು. ಮೊನ್ನೆ ಒಂದು ಲೇಖನ ಓದಿದೆ, ವಿದ್ಯಾರ್ಥಿಗಳೆಲ್ಲ ಒಳ್ಳೆಯ ಕಳತ್ರ ಪ್ರಾಪ್ತಿಯಾಗಬೇಕು ಅಂತ ಬಯಸ್ತಾರೆ. ಸ್ಕಾಂದ ಪುರಾಣದಲ್ಲಿ ಏಕಾದಶಿ ಮಹತ್ವವನ್ನು ಹೇಳುವಾಗ ಸತ್ಕಳತ್ರ ಪ್ರಾಪ್ತಿಯು ಕೂಡ ಏಕಾದಶಿ ವೃತ್ತಿಯಿಂದ ಆಗ್ತದೆ ಅಂತ ಒಂದು ಫಲಶ್ರುತಿಯನ್ನು ಹೇಳಿದ್ದನ್ನು ನಾನು ಓದಿದೆ. ಆದ್ದರಿಂದ ಪುಟ್ಟ ಮಕ್ಕಳಿಗೆ, ನಮ್ಮ ಕಡೆ ಮುಂದೆ ಇರತಕ್ಕಂಥ ಸುಧಾ ವಿದ್ಯಾರ್ಥಿಗಳಿಗೆ ನಾನು ಹೇಳತಕ್ಕಂಥ ಒಂದೇ ಒಂದು ಪ್ರೀತಿಯ ನುಡಿ, ಏಕಾದಶಿ ವೃತ್ತವನ್ನು ಶ್ರದ್ಧೆಯಿಂದ ಆಚರಣೆ ಮಾಡಿದರೆ, ಸರ್ವಮೂಲ ಗ್ರಂಥಗಳನ್ನು ಚೆನ್ನಾಗಿ ಪಾರಾಯಣ ಮಾಡಿದರೆ, ಗುರುಗಳಲ್ಲಿ ಗರಿಷ್ಠವಾದ ಭಕ್ತಿಯನ್ನು ನಾವು ಮಾಡಿದರೆ ಜೀವನದಲ್ಲಿ ಎಂದೂ ವೈಫಲ್ಯ ಉಂಟಾಗುವುದಿಲ್ಲ. ನನ್ನಿಂದ ಏನಾದರೂ ಅತ್ಯಲ್ಪ ಪ್ರಮಾಣದ ಪರಿಮಾಣದ ಸಾಧನೆ ಆಗಿದ್ದರೆ ಅದು ಈ 3 ಕಾಲಗಳಿಂದ ಏಕಾದಶಿ ವ್ರತ, ಸರ್ವಮೂಲ ಪಾರಾಯಣ, ಗುರು ಕರುಣೆ ಎಂಬುದನ್ನು ಹೇಳಿ ನನ್ನ ಮಕ್ಕಳಿಗೆ ವಿರಾಮ ಮಾಡುತ್ತೇನೆ. ನನಗೊಂದು ವಿಚಾರ ಬಂತು, ಹೇಳಿಬಿಡ್ತೇನೆ. ಪಠ್ಯಪುಸ್ತಕವನ್ನು ಓದುವಾಗ ಡಾಕ್ಟರ್ ಮಹಾಮಹೋಪಾಧ್ಯಾಯ ರಾಧಾಕೃಷ್ಣನ್ ಅಂತ ಕೇಳ್ತಿರ್ತೇವೆ. ಹಾಗೆ ಪಠ್ಯಪುಸ್ತಕದಲ್ಲಿ ಡಾಕ್ಟರ್ ಮಹಾಮಹೋಪಾಧ್ಯಾಯ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆ ಅಂತ ಬರಬೇಕು ಅನ್ನುವ ಒಂದು ಅಪೇಕ್ಷೆ ನನಗಿದೆ. ಅದನ್ನು ವ್ಯಕ್ತಗೊಳಿಸಿದ್ದೇನೆ. ನಾವೆಲ್ಲ ಅದಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ಅಂದುಕೊಳ್ತೇನೆ. ಇನ್ನು ಮುಂದಿನ ಸೇವಾಕರ್ತರುಗಳಿಗೆ ಗುರುಗಳಿಂದ ಫಲ ಮಂತ್ರಾಕ್ಷತೆಯನ್ನು ಕೊಡಿಸಲಾಗ್ತದೆ. ಅದನ್ನು ಲಿಂಗಾಚಾರ್ಯ ನಾಗಸಂಪಿಗೆಯವರು ನಡೆಸಿಕೊಡ್ತಾರೆ.